ಜಾತಿ ಮತ್ತು ಬಾಹ್ಯಾಚಾರದ ಬಗ್ಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೀಗೆ ಹೇಳುತ್ತಾರೆ. ಅರ್ಥ ಮತ್ತು ಆಕಾರ. ಅಂತರಂಗದಲ್ಲಿರುವ ಭಾವ ಮತ್ತು ಹೊರಗಿರುವ ಚಿಹ್ನೆ ಎರಡನ್ನೂ ಗೌರವಿಸು. ಭತ್ತದ ಕಾಳಿನಲ್ಲಿ ಒಳಗೆ ಇರುವ ಮೊಳಕೆ ಮಾತ್ರ ಮುಂದಿನ ಬೆಳೆಗೆ ಅವಶ್ಯಕವೆಂದು, ಹೊಟ್ಟಿನಿಂದ ಏನೂ ಪ್ರಯೋಜನವಿಲ್ಲವೆಂದು ಸಾಧಾರಣವಾಗಿ ತಿಳಿಯುವರು. ಆದರೆ ಹೊಟ್ಟೆಯನ್ನು ತೆಗೆದು ಕಾಳನ್ನು ಬಿತ್ತಿದರೆ ಅದು ಮೊಳೆತು ಬೆಳೆಯನ್ನು ಕೊಡುವುದಿಲ್ಲ. ಬೆಳೆ ಬೇಕಾದರೆ ಮೇಲೆ ಹೊಟ್ಟಿರುವ ಕಾಳನ್ನು ಬಿತ್ತಬೇಕು. ಆದರೆ ನಮಗೆ ಊಟ ಮಾಡುವುದಕ್ಕಾಗಿ ಶುದ್ಧವಾದ ಕಾಳು ಬೇಕಾದರೆ ಹೊಟ್ಟನ್ನು ಕಾಳಿನಿಂದ ಬೇರೆ ಮಾಡಲೇಬೇಕು. ನಿಯಮ, ಆಚಾರಗಳು ಧರ್ಮದ ಬೆಳವಣಿಗೆಗೆ ಮತ್ತು ಮುಂದೆ ಅದರ ಸಂರಕ್ಷಣೆಗೆ ಅವಶ್ಯಕ. ಮುಂದೆ ಮೊಳಕೆ ಆಗುವ ಸತ್ಯದ ಕಾಳುಗಳಿಗೆ ಇರುವ ಹೊದಿಕೆಗಳು ಇವು. ಆದ ಕಾರಣ ಅದರ ಅಂತರಂಗದಲ್ಲಿರುವ ಸತ್ಯವನ್ನು ಪಡೆಯುವವರೆಗೆ ಎಲ್ಲರೂ ಅವುಗಳನ್ನು ಆಚರಿಸಲೇಬೇಕು. ಒಳಗೆ ಬಹಳ ಬೆಲೆಬಾಳುವ ಮುತ್ತು ಇರುವ ಕಪ್ಪೆಚಿಪ್ಪಿಗೆ ಅಷ್ಟು ಬೆಲೆ ಇಲ್ಲ. ಆದರೆ ಮುತ್ತು ಬೆಳೆಯಬೇಕಾದರೆ ಇದು ಅವಶ್ಯಕ. ಮುತ್ತನ್ನು ಪಡೆದವನಿಗೆ ಚಿಪ್ಪಿನಿಂದ ಉಪಯೋಗವಿಲ್ಲದೆ ಇರಬಹುದು. ಇದರಂತೆಯೇ ಪರಮಸತ್ಯವನ್ನು ಅಂದರೆ ದೇವರನ್ನು ಪಡೆದವನಿಗೆ ನಿಯಮಾಚಾರಗಳು ಏನೂ ಬೇಕಾಗಿಲ್ಲ. ಮೊದಲು ನಿಯಮಾಚಾರಗಳನ್ನು ಪಾಲಿಸಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದ ಮೇಲೆ ಹೆಚ್ಚು ಕಾಲ ಪಾಲಿಸಬೇಕಾಗಿಲ್ಲ. ಆಗ ಮನಸ್ಸು ಅವನ ಧ್ಯಾನದಲ್ಲಿ ಐಕ್ಯವಾಗಿ ನಿಲ್ಲುವುದು. ಗಾಯ ಪೂರ್ಣವಾಗಿ ಗುಣವಾದ ಮೇಲೆ ಅದರ ಮೇಲಿನ ಹೊಕ್ಕು ತಾನಾಗಿಯೇ ಬಿದ್ದು ಹೋಗುವುದು. ಆದರೆ ಅದನ್ನು ಮುಂಚೆ ತೆಗೆದರೆ ರಕ್ತ ಸುರಿಯುವುದು. ಪರಮಾತ್ಮನ ಜ್ಞಾನವಾಗದ ಅಜ್ಞಾನಿಗಳು ಆಚಾರಗಳನ್ನು ಅಲ್ಲಗಳೆಯುವುದು ಸರಿಯಲ್ಲ. ಇದರಿಂದ ದುಷ್ಪರಿಣಾಮಗಳು ಆಗಬಹುದು. ಮರದ ಮೇಲೆ ಮಾಗಿ ತಾನಾಗಿ ಕೆಳಗೆ ಬಿದ್ದ ಹಣ್ಣು ಬಹಳ ರುಚಿಯಾಗಿರುವುದು. ಕಿತ್ತು ಕೃತಕವಾಗಿ ಮಾಗಿಸಿದ ಹಣ್ಣು ಅಷ್ಟು ರುಚಿಕರವಾಗಿರುವುದಿಲ್ಲ, ಬೇಗ ಬಾಡಿ ಹೋಗುವುದು. ಇದರಂತೆಯೇ ಯಾರು ಪೂರ್ಣತೆಯನ್ನು ಪಡೆದು ಎಲ್ಲ ವಸ್ತುಗಳ ಐಕ್ಯತೆಯನ್ನು ಪಡೆದಿರುವರೋ ಅವರಿಗೆ ಜಾತಿಯ ನಿಯಮಗಳು ತಾವಾಗಿಯೇ ಬಿದ್ದು ಹೋಗುವವು. ಆದರೆ ಯಾರಿಗೆ ಇಂತಹ ಅತೀಂದ್ರಿಯ ಅನುಭವ ಆಗಿಲ್ಲವೋ ಅವರು ಒಳ್ಳೆಯದು ಕೆಟ್ಟದ್ದು ಎಂಬ ಭಾವನೆಯಿಂದ ಪಾರಾಗಲಾರರು. ಅವರು ಜಾತಿ ನಿಯಮಗಳನ್ನು ಪಾಲಿಸಲೇಬೇಕು. ಇಂತಹ ಅಜ್ಞಾನಾವಸ್ಥೆಯಲ್ಲಿ ಇರುವಾಗ ಜಾತಿಯ ನಿಯಮಾಚಾರಗಳನ್ನು ಅಲ್ಲಗಳೆದು ಸಿದ್ಧನಂತೆ ನಟಿಸಿದರೆ ಅವನು ಕೃತಕವಾಗಿ ಮಾಗಿದ ಹಣ್ಣಿನಂತೆ ಇರುವನು. ಪರಮಾತ್ಮನ ಜ್ಞಾನ ಲಭಿಸಿದವರು ಯಜ್ಞೋಪವೀತವನ್ನು ಧರಿಸಿರಬಹುದೇ? ಆತ್ಮಜ್ಞಾನ ಲಭಿಸಿದ ಮೇಲೆ ಬಂಧನಗಳೆಲ್ಲ ತಾವಾಗಿಯೇ ಕಳಚಿ ಬೀಳುವವು. ಆಗ ಬ್ರಾಹ್ಮಣನಿಗೂ ಶೂದ್ರನಿಗೂ ಮೇಲು ಜಾತಿಯವನಿಗೂ ಕೀಳು ಜಾತಿಯವನಿಗೂ ಭೇದವಿಲ್ಲ. ಆಗ ಮೇಲಿನ ಜಾತಿಯ ಚಿಹ್ನೆಯಾದ ಯಜ್ಞೋಪವೀತ ತಾನಾಗಿಯೇ ಬಿದ್ದು ಹೋಗುವುದು. ಎಲ್ಲಿಯವರೆಗೂ ಒಬ್ಬನಿಗೆ ಮೇಲು ಕೀಳುಗಳೆಂಬ ಭಾವನೆ ಇದೆಯೋ ಅಲ್ಲಿಯವರೆಗೂ ಅವನು ಬಲಾತ್ಕಾರದಿಂದ ಅದನ್ನು ತೆಗೆದುಹಾಕಬೇಕಾಗಿಲ್ಲ. ಬಿರುಗಾಳಿ ಎದ್ದಿರುವಾಗ ಅಶ್ವತ್ಥ ಮತ್ತು ವಟವೃಕ್ಷಗಳಿಗೆ ವ್ಯತ್ಯಾಸ ಕಾಣಬರುವುದಿಲ್ಲ. ಇದರಂತೆಯೇ ಪರಮಜ್ಞಾನದ ಬಿರುಗಾಳಿ ಎದ್ದಿರುವಾಗ ಜಾತಿಗಳ ಭೇದಭಾವವು ಇರುವುದಿಲ್ಲ. ಪ್ರೇಮದಿಂದ ಉನ್ಮತ್ತನಾದ ನಿಜವಾದ ಭಕ್ತ ಒಮ್ಮೆ ಹೆಂಡಕುಡುಕನಂತೆ. ಅವನು ಮರ್ಯಾದೆಯ ನಿಯಮಗಳನ್ನು ಸದಾಕಾಲದಲ್ಲಿಯೂ ಪಾಲಿಸುವುದಿಲ್ಲ. ಒಂದು ದಿನ ಕೃಷ್ಣಕಿಶೋರನು ನನ್ನನ್ನು, ನೀನು ಯಾತಕ್ಕೆ ಯಜ್ಞೋಪವೀತವನ್ನು ಎಸೆದಿರುವೆ ಎಂದು ಪ್ರಶ್ನಿಸಿದನು. ನನಗೆ ಆಧ್ಯಾತ್ಮಿಕ ಜೀವನದಲ್ಲಿ ಭಾವೋದ್ದೀಪನವಾದಾಗ ಪ್ರಚಂಡ ಬಿರುಗಾಳಿಯ ಎದುರಿಗೆ ಎಲ್ಲವೂ ಹಾರಿಹೋದಂತೆ ಹಾರಿಹೋದುವು. ಹಿಂದಿನ ಜ್ಞಾಪಕಗಳೆಲ್ಲ ಅಳಿಸಿ ಹೋದುವು. ಆಗ ಬಾಹ್ಯ ಪ್ರಜ್ಞೆಯೇ ಇರಲಿಲ್ಲ. ಇಂತಹ ಸಮಯದಲ್ಲಿ ಯಜ್ಞೋಪವೀತವನ್ನಾಗಲಿ ಅಥವಾ ನಾನು ಉಡುವ ಬಟ್ಟೆಯನ್ನಾಗಲಿ ನೋಡಿಕೊಳ್ಳಬೇಕೆಂದು ಹೇಗೆ ಸಾಧ್ಯ? ತೀವ್ರ ಭಗವಂತನ ಧ್ಯಾನದಲ್ಲಿ ತಲ್ಲೀನನಾಗಿದ್ದಾಗ ಹಗಲಿನಲ್ಲಿ ಬಹಳ ಹೊತ್ತು ನಾನು ಬೆತ್ತಲೇ ಇದ್ದೆ ಎಂಬುದೂ ತಿಳಿಯುತ್ತಿರಲಿಲ್ಲ. ಆದ ಕಾರಣವೇ ಯಜ್ಞೋಪವೀತವನ್ನು ಎಸೆದುದಕ್ಕೆ ಕೃಷ್ಣಕಿಶೋರನು ನನ್ನಲ್ಲಿ ತಪ್ಪು ಕಂಡುಹಿಡಿದಾಗ, ದೇವರಿಗಾಗಿ ನಿನಗೆ ಒಂದು ದಿನ ಹುಚ್ಚು ಹಿಡಿದರೆ ಇದೆಲ್ಲ ನಿನಗೆ ವಿಷದವಾಗುವುದು ಎಂದೆ.